ಹಾಯ್ ಹಲೋ ಸ್ಟೂಡೆಂಟ್ಸ್, MD ಎಕ್ಸಲೆನ್ಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೀವಿಲ್ಲಿ ಒಂದು ಎಕ್ಸಾಂಪಲ್ಸ್ನ ನೋಡ್ಬೋದು. ಅಡಿಷನ್ನು, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಮಿಕ್ಸಾಗಿ ಬಂದಿದೆ. ಹಾಗಾದರೆ ನಾವು ಇದನ್ನು ಇಷ್ಟ ಬಂದಂಗೆ ನಾವು ಲೆಕ್ಕನ ಮಾಡಿದ್ರೆ ಆನ್ಸರ್ ಬರುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಒಂದು ನಾವು ರೂಲ್ನ ಫಾಲೋ ಮಾಡಲೇಬೇಕು. ಅದೇನು ಅಂದರೆ ಬಾಡ್ಮಾಸ್ ರೂಲ್ ಅಂತ. ಬಿ ಅಂದರೆ ಬ್ರ್ಯಾಕೆಟ್, ಓ ಅಂದರೆ ಓಪನ್ ಆರ್ ಆಫ್ ಅಂತ ಇರುತ್ತೆ. ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಸೊ ಈಗ ಈ ಲೆಕ್ಕನ ನಾವು ತಗೊಳ್ಳೋಣ. ಫಸ್ಟು ನಾವು ಇದ್ರ ಪ್ರಕಾರ ಬ್ರ್ಯಾಕೆಟ್ ಇದೆಯಾ? ಇಲ್ಲ. ಸೊ ಓಪನ್ ಹಾಫ್ ಅದು ಕೂಡ ಇಲ್ಲ. ಸೊ ನೆಕ್ಸ್ಟ್ ನಮ್ಗೆ ಆಪ್ಷನ್ ಇರೋದು ಡಿವಿಷನ್. ಸೊ ಡಿವಿಷನ್ ಇರೋದು ಇಲ್ಲಿ. ಸೊ ನಾವು ಫಸ್ಟು ಸಾಲ್ವ್ ಮಾಡಬೇಕಾಗಿರೋದು ಇದನ್ನು. ಸೊ ರೈಟ್ 4 + 3 - 6 / 2 means 3. Multiplication 3 - 6 + 4. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಡಿವಿಷನ್ ಆಯಿತು. ನೆಕ್ಸ್ಟು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ನ ಸಾಲ್ವ್ ಮಾಡಿ. 4 + 3 - 3 3s 9 - 6 + 4. ನೆಕ್ಸ್ಟ್ ಅಡಿಷನ್ 4 + 3 + 4 -9 - 6. Okay. 4 + 3 7 7 + 4 11 -9 - 6 -15. ಸೊ -11ಅಲ್ಲಿ -15 ಹೋದರೆ ಎಷ್ಟಾಗುತ್ತೆ ಆನ್ಸರು? -4. ಸೊ ಹೀಗೆ ಸ್ನೇಹಿತರೆ ನಾವು ರೂಲ್ಸ್ ಪ್ರಕಾರ ಸಾಲ್ವ್ ಮಾಡಿದ್ರೆ ನಾವು ಆನ್ಸರ್ನ ತಗೋತೀವಿ. ಸೊ ನೀವು ಸುಮ್ಮನೆ ರ್ಯಾಂಡಮಾಗಿ ಟ್ರೈ ಮಾಡಿ, ಈ ಆನ್ಸರ್ ಬರೋದಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 8 + 6 + 12 / 2 ಮಲ್ಟಿಪ್ಲಿಕೇಶನ್ 3 - 6 ಮಲ್ಟಿಪ್ಲಿಕೇಶನ್ 2 + 15 ಕ್ವಶನ್ ಮಾರ್ಕ್. ಸೊ ಫಸ್ಟು ನಾವು ಮಾಡಬೇಕಾಗಿರೋದೇನು? ಡಿವಿಷನ್. ಸೊ ಡಿವಿಷನ್ನ ಮಾಡಬೇಕಾಗಿರೋದ್ರಿಂದ ಸೊ 8 + 6 + 12 / 2 ಅಂದರೆ 6. 2 6 12. ಮಲ್ಟಿಪ್ಲಿಕೇಶನ್ 3 - 6 × 2 + 15. ನೆಕ್ಸ್ಟ್ 8 + 6 + ಸೊ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದು ಮಲ್ಟಿಪ್ಲಿಕೇಶನ್. ಸೊ ಸಾಲ್ವ್ ದ ಮಲ್ಟಿಪ್ಲಿಕೇಶನ್. 6 3s 18 6 2s 12 + 15. ನೆಕ್ಸ್ಟ್ ಅಡಿಷನ್ 8 + 6 + 18 + 15 - 12. ಸೊ ಆ್ಯಡ್ 15 18 6 8 8 + 8 16 16 + 6 22 22 + 5 27. ಸೊ 2 2 + 1 3 3 + 1 4 47 47 - 12. 47 - 12 means 47 - 12. 7ಅಲ್ಲಿ 2 ಹೋದರೆ 5, 4ಅಲ್ಲಿ 1 ಹೋದರೆ 3. ಸೊ ಆನ್ಸರ್ ಈಸ್ 35. So we get answer 35. Thank you.